ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೆಲವು ಸಾಲಗಳು ನಿಮಗಾಗಿ ಮಾತ್ರ. 1ನೇ ಸಬ್ಸ್ಕ್ರೈಬಿಂದ ಶುರುವಾದ ನನ್ನ ಚಾನಲ್ನು ಇಂದು 482 ಸಬ್ಸ್ಕ್ರೈಬ್ನವರೆಗೂ ಸಾಗಿ ಬಂದಿದೆ. ನಿಮ್ಮ ಪ್ರೀತಿಗೆ ಏನೆಂದು ಹೇಳಲಿ, ಈ ಪ್ರೀತಿಯೇ ಮುಂದಿನ ವಿಡಿಯೋಗೆ ಮುನ್ನುಡಿ ಎಂಬುದು ಮರೆಯದಿರಿ. ಇನ್ನಷ್ಟು ಕ್ವಾಂಟಿಟಿ ವಿಡಿಯೋವೊಂದಿಗೆ ಬರುವೆ, ಸ್ವಲ್ಪ ಅನುಭವ ಬೇಕಾಗಿದೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗೇ ಇರ್ತೀರಾ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ, ಮುಳ್ಳಯ್ಯನಗಿರಿ ಚೆಕ್ ಪೋಸ್ಟಿಂದ ಸ್ವಲ್ಪ ಮುಂದೆ ಇರುವ ನಿರ್ವಾಣ ಸ್ವಾಮಿ ಮಠ. ಇದಕ್ಕೆ 400 ವರ್ಷದ ಇತಿಹಾಸ ಹೊಂದಿದೆ. ಇಲ್ಲಿರುವ ಇತಿಹಾಸದ ಬಗ್ಗೆ ತಿಳಿದಿಲ್ಲದಿರುವುದು ಮನಸ್ಸಿಗೆ ಬೇಜಾರು. ಆದರೆ ಇಲ್ಲಿರುವ ಪ್ರಕೃತಿ ಸೌಂದರ್ಯ ಹಾಗೂ ಇದರ ವೈಭವದ ಆಕಾರ ನಿಮ್ಮೊಂದಿಗೆ ತರುವೆ. ಸಾಕಷ್ಟು ಕಾಲದ ಹಳೆಯದಾದರೂ ಅಲ್ಪವೂ ಜರುಗಿಲ್ಲ ಇದರ ಅವಶೇಷಗಳು. ಇಲ್ಲಿ ಪ್ರತಿ ಸೋಮವಾರ ವಿಶೇಷವಾದ ಪೂಜೆ ಪುನಸ್ಕಾರಗಳು ಜೊತೆಗೆ ಅನ್ನದಾನದ ಸಂತರ್ಪಣೆಯೂ ಇರುತ್ತದೆ. ಇಲ್ಲಿಗೆ ಬರಲು ಯಾವುದೇ ರೀತಿಯ ಅಮೌಂಟ್ ಪೇ ಮಾಡುವಂತಿಲ್ಲ. ಭಕ್ತಿಯ ಜೊತೆಗೆ ಶ್ರದ್ಧೆ ಹೊಂದಿದ್ದರೆ ಸಾಕು, ಬಂದ ಜಾಗ ಸ್ವರ್ಗವೆನಿಸುವುದು. ನಾವಂತೂ ಇಲ್ಲಿಗೆ ಬರಲು ಯಾವುದೇ ಪ್ರೀ ಪ್ಲಾನಿಂಗ್ ಇರಲಿಲ್ಲ, ಬಂದಿದ್ದಕ್ಕೆ ಏನನ್ನೂ ಕಳೆದುಕೊಳ್ಳಲಿಲ್ಲ. ಪ್ರತಿಯಾಗಿ ಪ್ರಕೃತಿಯ ಮಡಿಲಲ್ಲಿ ಬೆರೆತು ಮನಸ್ಸು ಹಗುರಾಯಿತು. ದೇವಸ್ಥಾನದ ಹೊರಗಿನಿಂದಲೇ ನೋಡಿ, ಪೂಜೆ ಏನೂ ಇಲ್ಲ ಅಲ್ವಾ, ಟೆಂಪಲ್ ಒಳಗಡೆ ಹೋಗೋದು ಬೇಡ ಅಂತ ಹೇಳಿದ್ರು. ಆದರೆ ನಾವು ಕೇಳಬೇಕಲ್ವಾ. ಫೈನಲಿ ಟೆಂಪಲ್ ಒಳಗಡೆ ಹೋದ್ವಿ. ಒಳಗೆ ಹೋದ ತಕ್ಷಣ ಅಲ್ಲೇ ಗರ್ಭಗುಡಿಯ ಮುಂದೆ ನಮಸ್ಕರಿಸಿ 1-2 ಸುತ್ತು ಸುತ್ತಿದೆವು. ನಂತರ ಹಾಗೆ ದೇವಸ್ಥಾನದ ಹಿಂಭಾಗಕ್ಕೆ ಹೋದೆ. ಅಲ್ಲೇ ಒಂದು ಬೃಹತ್ತಾಕಾರದ ಕಲ್ಲು ಕಂಬ ಇತ್ತು. ಅದನ್ನು ನೋಡಿ ಇದರಲ್ಲಿ ಏನೋ ಶಾಸ್ತ್ರ ಪುನಸ್ಕಾರಗಳು ಆಚರಣೆಗಳು ನಡೆಯಬಹುದೆಂದೆನಿಸಿ, ಆದರೆ ಅದು ನನಗೆ ತಿಳಿಯದು. ಹಾಗೆಯೇ ಅತ್ತ ಇತ್ತ ಸುತ್ತಾಡುತ್ತಾ ಅಲ್ಲೇ ಇರುವ ಹಳೆಯ ಎತ್ತಿನ ಗಾಡಿ ಬಂಡಿಗಳು ಕಣ್ಣಿಗೆ ಬಿದ್ದವು. ನಶಿ ಹೋಗಿರುವ ಕೆಲ ಅವಶೇಷಗಳು ನಮ್ಮ ಕಣ್ಣ ಮುಂದೆ ಪತ್ತೆ ಆದವು. ಪುರಾತನವಾದ ಬೃಹತ್ ತೇರು, ಇದರ ಮೇಲೆ ಯಾರ ಸವಾರಿನೋ ಗೊತ್ತಿಲ್ಲ, ಆದರೆ ನೋಡಲು ಒಂದು ಆಕರ್ಷಣೆಕರವಾಗಿತ್ತು. ಹಾಗೂ ಸೂಕ್ಷ್ಮ ಕೆತ್ತನೆಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಈ ಕೆತ್ತನೆಗಳೇ ಈ ತೇರಿಗೆ ಒಂದು ಕೇಂದ್ರ ಬಿಂದುವಾಗಿತ್ತು. ತೇರು ಮಾತ್ರ ಅದ್ಭುತ ಹಾಗೂ ಬೃಹತ್ತಾಗಿದೆ. ನಾವು ಹೋಗಿದ್ದು ಮಿಡ್ಡೇ ಆದ ಕಾರಣ ಗರ್ಭಗುಡಿ ಯಾವುದೇ ರೀತಿಯಲ್ಲಿ ಓಪನ್ ಮಾಡಿರಲಿಲ್ಲ. ಹಾಗಾಗಿ ಹೊರಗಡೆಯಿಂದಲೇ ಎಲ್ಲ ಶೂಟ್ ಮಾಡ್ಕೆ ಬಂದು ಜೊತೆಗೆ ದರ್ಶನ ಪಡ್ಕೊಂಡು ಬಂದ್ವಿ. ಇನ್ನಷ್ಟು ಪ್ರಕೃತಿಯ ಮಡಿಲಲ್ಲಿ ಬೆರೆಯುವೆ, ಜೊತೆಗೆ ನಿಮ್ಮ ಕಣ್ಣನ್ನು ತುಂಬಿಸುವೆ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ತಪ್ಪದೊಂದು ಲೈಕ್ ಮಾಡಿ, ಜೊತೆಗೆ ಒಮ್ಮೆ ಆದರೂ ಇಲ್ಲಿಗೆ ಭೇಟಿ ನೀಡಿ.